ಖುಷಿಯಿಂದ ರಮೇಶ್ ಈ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಓಕೆ, ನಮ್ಮ ಮುಂದೆ ಬುಕ್ಗಳಿವೆ. ಇಟ್ಸ್ ನೋ ಫನ್ ವಿತೌಟ್ ಯು. ಇದು ನಮ್ಮ ಪ್ರೀತಿಯ ರಮೇಶ್ ಅರವಿಂದ್ ಅವ್ರು ಬರೆದಿರೋದು. ಸರ್, ನಟನಾಯಿತು, ನಿರ್ದೇಶಕನಾಯಿತು, ನಿರ್ಮಾಪಕನಾಯಿತು, ಬುಕ್ ಬರೆದಿದ್ದೀರಾ, ಲೇಖಕರಾಗಿದ್ದೀರಾ. ಈಗ ಈ ಬುಕ್ ಬರೆಯೋಕ್ಕೆ ನಿಮಗೆ ಸ್ಫೂರ್ತಿ ಯಾರು? ನಿಮ್ಗೆ ಯಾವಾಗ ಅನ್ನಿಸ್ತು ಈ ಬುಕ್ ಬರೀಬೇಕು ಅಂತ? ಬುಕ್ ಬರೀಬೇಕು ಅಂತ ಅನ್ಸುತ್ತೆ ಒಂದು 2.5-3 ವರ್ಷದ ಹಿಂದೆ. ಅದನ್ನು ಹೇಳ್ತಾನೆ, UVC ಅಲ್ಲಿ ಓದ್ತಿದ್ದಾಗ ನನ್ನ ಜೊತೆ ಒಬ್ಬ ಶ್ರೀಧರ್ ಅಂತ ಹುಡುಗ ಇದ್ದ. ಅವ್ನು ಇಂಜಿನಿಯರಿಂಗ್ ಕಾಲೇಜ್ ಓದ್ತಿದ್ದ. ಅವ್ನು ಲಂಡನಲ್ಲಿ ಸೆಟ್ಲ್ ಆದ. ಅವನೊಂದು ಪಬ್ಲಿಷಿಂಗ್ ಹೌಸ್ ಇತ್ತು, ಅಲ್ಲಿ ಲಂಡನ್ ಹುಡುಗಿನೇ ಮದುವೆ ಆಗಿದ್ದಾನೆ ಅವನು, ಜೆರಾಲ್ಡಿನ್ ಅಂತ. ಸೊ ಅದೇ ಹೇಳ್ತಿದ್ದೆ, ನಮ್ಮಲ್ಲ ಬೆಂಗಳೂರು ಹುಡುಗಿರೇ ಸಿಗೋದೇ ಕಷ್ಟ ಆಗ್ತಿದ್ವು, ಏನೇ ಅವನು ಲಂಡನ್ ಹುಡುಗಿಲ್ಲ ಪಡಿಸ್ಬಿಟ್ಟಿದ್ದಾನೆ ಅಂತ ನಾವು ಒಂಥರ ನಮ್ಮ ಸರ್ಕಲಲ್ಲಿ ಮಾತುಕತೆಗಳು ಆ ಥರ. ಅವ್ನು ದಿಢೀರಂತ 20 ವರ್ಷ ಆದ್ಮೇಲೆ ಬಂದ. ಏನು ಅಷ್ಟು ಚೆನ್ನಾಗಿ ಬರೀತಾ ಇದ್ದೀನಿ ನೀನು ಕಾಲೇಜ್ ಡೇಸಲ್ಲಿ, ಯಾಕೆ ಬರೀತಾ ಇಲ್ಲ ಈಗ ಅದು ಅಂತ. ನಾನು ಒಂದು ಬುಕ್ ಬರ್ಕೊಡು, ನಾನು ಪಬ್ಲಿಷ್ ಮಾಡಿದೆ. ನನಗೂ ಇಷ್ಟ ಆಯ್ತು, ಯಾಕಂದ್ರೆ ಐ ವಾಂಟ್ ಗೋ ಇಂಟರ್ನ್ಯಾಷನಲ್ ವಿತ್ ದಿಸ್. ಸೊ ಒಂದು ಲಂಡನ್ ಪಬ್ಲಿಕೇಶನ್ ಹೌಸು, ಸೊ ಒಂದು ಇಂಟರ್ನ್ಯಾಷನಲ್ ಫ್ಲೇವರ್ ಸಿಗುತ್ತೆ ಅಂತ ಅನ್ನಿಸ್ತು ನನಗೆ. ಹಾಗೆ ಸರಿ ಬರಿತೀನಪ್ಪ ಅಂದ. ನಾನು ನೆಕ್ಸ್ಟ್ ನಾನು ಬರ್ಬೇಕಾದ್ರೆ ನೀನು ಬರೆದಿರಬೇಕು ಅಂದ. ಏನು ಬಗ್ಗೆ ಬರೀಬೇಕು? ನಾನು ಏನಾರು ಮನಸ್ಸಿಗೆ ತಾಕಿದ್ರೆ ಮಾತ್ರ ಬರಿತೀನಿ, ಸುಮ್ಮನೆ ಬರೆಯಲ್ಲ ಅಂತೇಳಿ ಬಿಟ್ಬಿಟ್ಟಿದ್ದೆ. ನಮ್ಮ ಕೆಲಸಗಳ ಮಧ್ಯೆ ಏನೇನೋ ಬೇರೆ ಬೇರೆ ಘಟನೆ ನಡೆಯುತ್ತೆ. ದಟ್ಸ್ ನೈಸ್ ಬೀಯಿಂಗ್ ಅನ್ ಆ್ಯಕ್ಟರ್ ಇಸ್ ಯು ಟ್ರಾವೆಲ್ ಸೋ ಮಚ್. ಬೇರೆ ಬೇರೆ ಜಾಗಕ್ಕೆ ಹೋಗ್ತೀವಿ, ಬೇರೆ ಬೇರೆ ದಿನ ಸಿಗ್ತಾ ಇರ್ತಾರೆ. ಅಲ್ಲಿ ಕೆಲವು ಘಟನೆಗಳೆಲ್ಲ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಸೀದಾ ಬರೀಬೇಕು ಅಂತಲ್ಲ, ಬಟ್ ಅದನ್ನೆಲ್ಲ ಒಂಥರ ನಾನು ಬ್ಲಾಗ್ ಥರ ಬರೆದೆ. ಆ ಬ್ಲಾಗ್ ಪಬ್ಲಿಸಿಟಿ ಮಾಡಿರಲಿಲ್ಲ ನಾನು, ಅದು ಮಾಡಿ ಬರಿತಾ ಹೋದೆ. ಅದು ಅಕ್ಯುಮುಲೇಟ್ ಆಗ್ತಾ ಇತ್ತು ಒಂದು ಕಡೆ. ಆಮೇಲೆ ಕೆಲವೆಲ್ಲ ಇದಲ್ಲಿ ಬಂದಿದೆ. ಅದ್ರಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಆಯಿತು. ನಿಮ್ಗೆ ಆಮೆ ಬಗ್ಗೆ ನಾನು ಹೇಳಿದೆ ನಾನು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಆ ಮಸ್ಕೆಟ್ ಬೀಚಲ್ಲಿ ಆಮೆ ಮರಿಗಳು ಹೊರಗಡೆ ಬರುತ್ತೆ ಸರ್, ಇಷ್ಟೇ ಅದು. ಇಲ್ಲ, ನಾನು ನಿಮ್ಗೆ ಅದ್ರ ಬಗ್ಗೆ ಕೇಳ್ತೀನಿ ನಾನು. ಯಾಕಂದರೆ ನಾನು ಸ್ಕೂಲ್ ಡೇಸಲ್ಲೂ ಕಾಲೇಜ್ ಡೇಸಲ್ಲಾಗಲಿ ಪ್ರಾಮಿಸ್ ನಾನು ಬುಕ್ಗಳು ಓದಿರೋನಲ್ಲ. ನಿನ್ನೆ ಈ ಬುಕ್ ರಿಲೀಸ್ ಮಾಡಿದ್ದೀರಾ, ನಾನು ಈ ಬುಕ್ ಫುಲ್ ಓದಿದ್ದೀನಿ 2 hours. ನನಗೆ ಮಧ್ಯೆ ಎಲ್ಲೂ ಎದ್ದೊಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಯಾಕೆಂದರೆ ಅಲ್ಲಿ ಇನ್ಫಾರ್ಮೇಟಿವ್, ಎಜುಕೇಟಿವ್, ಎಂಟರ್ಟೈನ್ಮೆಂಟ್ ಎಲ್ಲ ಇದೆ. ಸೊ ಒಂದೇ ಇದ್ದಿದ್ರೆ ಮೋಸ್ಟ್ಲಿ ನಾನು ಬೋರ್ ಆಗ್ಬಿಡ್ತಿದ್ದೇನೋ. ಕರೆಕ್ಟ್. ಒಂದು ಇನ್ಫಾರ್ಮೇಷನ್ ಕೊಟ್ಟರೆ, ಒಂದು ಎಂಟರ್ಟೈನ್ಮೆಂಟ್ ಇದೆ, ಇನ್ನೊಂದು ಎಜುಕೇಷನ್ ಅದಕ್ಕೆ ಸಂಬಂಧಪಟ್ಟಿದೆ. ಸೊ ಅದರಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಬರ್ತಿದ್ದೀರಾ. ಸೊ ಅವ್ರದ್ದು ನೀವು ಕೆಲವು ಕ್ವಾಲಿಟೀಸ್ಗಳು. ಹೌದು. ಈ ಬುಕ್ ನಾನು ಬರೋದು ಮೇನ್ಲಿ ಬಂದು ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ, ಈಗ ಯಾಕೆಂದ್ರೆ ಆನ್ಲೈನ್ ಹೋಗುತ್ತೆ ಈ ಬುಕ್, ಸಿಗಲ್ಲ ಅಲ್ಲ, ಬರೀ ಹಾರ್ಡ್ ಬ್ಯಾಕ್ ಅಲ್ಲ. ಎಲ್ಲೋ ಸ್ವಿಟ್ಜರ್ಲ್ಯಾಂಡಲ್ಲಿ ಕೂತಿರೋನು ಏನೋ ಟೈಪ್ ಮಾಡಿ ಇಷ್ಟ ಆಯಿತು ಅಂದರೆ ಐಪ್ಯಾಡಲ್ಲಿ ಅವ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಆನ್ಲೈನ್ ಇರಬೇಕಾದ್ರೆ ಇಡೀ ಪ್ರಪಂಚನೇ ನಿಮ್ಮ ಓದುಗರು ಇರಬೇಕು, ಬಳಗ ಇರ್ಬೇಕಾರೆ ಬೈ ಚಾನ್ಸ್ ಅವ್ರು ಯಾರೇ ಇದ್ರೂ ಇದು ಅರ್ಥ ಆಗಬೇಕು. ಕರ್ನಾಟಕದವ್ರಿಗೆಲ್ಲ ಈಸಿ ಅರ್ಥ ಆಗ್ಬಿಡುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಗೊತ್ತಿರುತ್ತೆ, ವಿಷ್ಣುವರ್ಧನ್ ಅವ್ರ ಬಗ್ಗೆ ಗೊತ್ತಿರುತ್ತೆ, ಕಮಲ್ ಅವ್ರ ಬಗ್ಗೆ ಗೊತ್ತಿರುತ್ತೆ, ರಜನಿ ಅವ್ರ ಬಗ್ಗೆ ಗೊತ್ತಿರುತ್ತೆ. ಬಟ್ ಅವ್ರು ಯಾರು, ಅವ್ರು ಏನು ಅಂತ ಅವ್ರು ಬೈ ಚಾನ್ಸ್ ಗೊತ್ತಿಲ್ಲದೆ ಇರೋ ಯಾವ ಬೇರೆ ಭಾಷೆಯವರಿದ್ರು ಕೂಡ ಅದು ಓದಿದಾಗ ಅವ್ರ ಬಗ್ಗೆ ವಾವ್, ಇಂಥ ಮನುಷ್ಯ ಒಬ್ರು ಇದ್ರ ಅಂತ ಅನ್ನಿಸ್ಬೇಕು. ಸೊ ಅದಕ್ಕೆ ಅವರಲ್ಲಿ ನನಗೆ ಭಾಳ ಇಷ್ಟವಾದ ವಿಷಯಗಳನ್ನ, ಅವ್ರಂದರೆ ಪರ್ಸನಲ್ ಒಂದು ಇನ್ಸಿಡೆಂಟಲ್ಲಿ ಆದಂಥ ವಿಷಯಗಳು, ಅದನ್ನು ರೆಕಾರ್ಡ್ ಮಾಡಬೇಕು ಅನ್ನಿಸ್ತು ನನಗೆ. ಈ ಕಮಲ್ ಬಗ್ಗೆ, ಆನೆ ಬಗ್ಗೆ ಬರೆದಿರೋದು ಕಮಲೇ ಗೊತ್ತಿಲ್ಲ ಇನ್ನು, ನಾನು ಬರ್ತೀನಿ. ಹೌದು, ನೆನ್ನೆ ತಾನೇ ಕಳ್ಸಿದ್ದೀನಿ ಬುಕ್, ಇವತ್ತು ಬೆಳಗ್ಗೆ ಅವ್ರಿಗೆ ರೀಚ್ ಆಗಿರುತ್ತೆ. ಸೊ ಎಲಿಫೆಂಟ್ಸ್ ಡೋಂಟ್ ಕ್ರೈ ಅಂತ ಅವ್ರ ಮನೇಲಿ ನೋಡಿದ್ದೆ ಆನೆ. ನಾನು ಆ ಆನೆ ಕಣ್ಣಲ್ಲಿ ಕಣ್ಣೀರಿದೆ. ಇವ್ರು ನನಗೆ ನಾವು ಕಂಡ್ರೆ ನನಗೇನು ಯಾಕಿದೆ ಆನೆಗೆ ಅಳ್ತಾ ಇದೆ ಅಂತ ಅನ್ಸೋದು. ಇಲ್ಲ, ತುಂಬ ಚೆನ್ನಾಗಿ ಬರ್ದಿರ ಅವ್ರ ನೋವುಗಳನ್ನ. ಹೌದು, ಅವರು ಯಾವ ಥರ ಯುಟಿಲೈಸ್ ಮಾಡ್ಕೊಂಡ್ರು. ಫ್ಯಾಂಟಾಸ್ಟಿಕ್ ಮಾಡೋದಲ್ಲ ಅವರು. ಆ ಸ್ಪಿರಿಟ್ ಇರ್ಬೇಕು ಸರ್. ಅದೇ ನಂಗೆ ಅನ್ನಿಸ್ತು ಅವ್ರ ಬಗ್ಗೆ. ಅದು ಬರದೆ ರಜನಿ ಸರ್ ಬಗ್ಗೆ ಇದ್ದಾರೆ. ನನಗೆ ಮರೆಯೋಕೆ ಫಸ್ಟ್ ಮೀಟ್ ಆಗಿದ್ದು ನೀವು ರಜನಿ ಸರ್ನ ಯಾವ ಫಿಲಮ್? ಶಾಂತಿ ಕ್ರಾಂತಿ. ಸೊ ಹೇಳಿ ಅದು ಎಕ್ಸ್ಪೀರಿಯನ್ಸ್. ಶಾಂತಿ ಕ್ರಾಂತಿ ಏನಾಯ್ತು ಅಂದರೆ ಡಬಲ್ ಆಕ್ಟಿಂಗ್ ಮಾಡಬೇಕಾಯ್ತು ರವಿಚಂದ್ರನ್. ಶಾಂತಿ ಕ್ರಾಂತಿ 2 ರವಿಚಂದ್ರನ್ ಆಗಬೇಕಾಗಿತ್ತು ಒರಿಜಿನಲಿ. ಆ ಭಾಷೆಯಲ್ಲಿ ರಜನಿಕಾಂತ್ ರವಿಚಂದ್ರನ್ ಅವರು, ಈ ಕಡೆ ನಾಗಾರ್ಜುನ್ ರವಿಚಂದ್ರನ್ ಅಂತ ಇತ್ತು. ಬಟ್ ಇವರು ಡಬಲ್ ಆಕ್ಟಿಂಗ್ ಮಾಡಿದ್ರೆ ಟೈಮ್ ಸಿಕ್ಕಾಪಡಬೇಕು, ಮಾಸ್ಕಿಂಗ್ ಎಲ್ಲ ಮಾಡಬೇಕು, ಅಂಡ್ ಇನ್ನಿಬ್ರು ಸೂಪರ್ ಸ್ಟಾರ್ಸ್ ಕಾಯಬೇಕು ಅದಕ್ಕೋಸ್ಕರ ಆ ಶಾರ್ಟ್ಗೆ. ಹಾಗಾಗಿ ಇನ್ನೊಬ್ಬ ಹೀರೋನ ಹಾಕಬೇಕು ಅಂತ ಆಯಿತು ಶಾಂತಿ ರೋಲ್ಗೆ. ಯಾರನ್ನು ಹಾಕೋದು? ನಾನು ಹಾಕ್ತಾನೆ ಪಂಚವೇದ ಮುಗಿಸಿದ್ದೆ. ಸೊ ರವಿ ಸರ್ ಫೋನ್ ಮಾಡಿದ್ರು, ನಾನು ಡಬ್ಬಿಂಗ್ ಮಾಡ್ತಾ ಇದ್ದೆ ಪಂಚವೇದಾಗೆ. ರವಿ ಸರ್ ಕರೀತಾ ಇದ್ದಾರೆ. ಅವರು ಆಮೇಲೆ ರವಿ ಸರ್ ಕರೀತಾರೆ, ಅಂದ್ರೆ PH ಶೇವ್ ಮಾಡ್ಕೊಂಡು ಹೋಗೋ, ಹಿಂಗೆ ಹೋಗ್ಬೇಡ, ಒಳ್ಳೆ ರೋಲ್ ಇರ್ಬೋದು ಒಂದು. ಸರಿ, ನಮ್ಮ ಮನೆಗೆ ಹೋಗಿ ಶೇವ್ ಮಾಡ್ಕೊಂಡು ಹೋದಾಗ ಶಾಂತಿ ರೋಲ್ ಸಿಕ್ತು ನಮಗೆ. ಶಾಂತಿ ಕ್ರಾಂತಿ ಶೂಟಿಂಗ್ 2 ಶುರು ಆಗ್ಬಿಟ್ಟಿದೆ. ನಾವು ಹಿಂದೆ ನೋಡ್ತಾ ಇದ್ದೀವಿ. ಅಲ್ಲಿ ರಜನಿಕಾಂತ್, ಈ ಕಡೆ ನಾಗಾರ್ಜುನ್, ಈ ಕಡೆ ರವಿಚಂದ್ರನ್. ರಜನಿಕಾಂತ್ ನಮ್ಗೆ ಚಿಕ್ಕ ವಯಸ್ಸಿನ ಒಂದು ಡ್ಯಾನ್ಸ್ ಎಲ್ರಿಗೂ ಇನ್ಸ್ಪೈರ್ ಆಗಿರೋದು ವ್ಯಕ್ತಿ. ನಾನು ನೋಡ್ತಾ ಇದ್ದೀನಿ ದೂರದಿಂದ. ನಾನು ನೋಡ್ತಾ ಇದ್ದೀನಿ, ಯಾರೊಬ್ರು ಪರಿಚಯ ಮಾಡಿಸಲ್ವ ನಮಗೆ, ಯಾರೊಬ್ರು ಇಂಟ್ರೊಡ್ಯೂಸ್ ಮಾಡಲ್ವಾ? ಇವ್ರು ಹೊಸಬ್ರು, ರಮೇಶ್ ಅಂತ ಇವ್ರ ಹೆಸರು. ನೀವೆಲ್ಲ ಮೂಲೆಯಲ್ಲಿ ಕೂತಿದ್ದೀವಿ, ನಾವು ಕಾಯ್ತಾ ಇದ್ದೀವಿ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ನಮಗೆ ಅಂತ. ಯಾರು ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ, ನಾವು ಕಾಯ್ತಾನೆ ಇದ್ದೀವಿ. ಅವ್ರು ಅಲ್ಲಿ ಶಾರ್ಟ್ ಮಾಡ್ತಾ ಇದ್ದಾರೆ, ನಾನು ದೂರದಲ್ಲ ಕಬೋರ್ಡಿಂದ ನೋಡ್ತಾನೇ ಇದ್ದೀನಿ. ಅವ್ರು ಪ್ರತಿಯೊಂದು ಇದನ್ನು ನೋಡ್ತಾ ಇದ್ದೀನಿ. ಅವ್ರಿಗೆ ಅದು ಹೆಂಗೆ ಗೊತ್ತಾಯ್ತಾ ಗೊತ್ತಿಲ್ಲ ಸರ್. ಅಲ್ಲಿದ್ದವರು ಅವ್ರು ಏನು ಅನ್ನಿಸ್ತಾ ಗೊತ್ತಿಲ್ಲ, ಟಪ್ 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 ನಡ್ಕೊಂಬೋಗ್ಬಿಟ್ರು. ಹಾಯ್ ಅಂದರು, ಐ ಆಮ್ ರಮೇಶ್, ಐ ಆಮ್ ರಜನಿಕಾಂತ್, ಅಷ್ಟೇ. ಅದು ಹೇಳ್ತಾರೆ ನಾನಂದರೆ, ಆ ದೂರದಿಂದ ಆ ವ್ಯಕ್ತಿಗೆ ನನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಹೇಗೆ ಅರ್ಥ ಆಗುತ್ತೆ. ಈ ಚಂದ್ರಮುಖಿ ಸೀನ್ ಆಗೋದಾಗ ಆಯ್ತದೆ ಆಪ್ತ ಮಿತ್ರರಲ್ಲಿ ವಿಷ್ಣು ಸರ್ಗೆ ನೀವು ಮಾತಾಡೋದಲ್ಲ ಗೊತ್ತಾಗುತ್ತಲ್ಲ ಒಳಗೆ, ಆ ಥರ ಒಂದು ಸೀನ್ ಅದು. ಸೊ ಅದಕ್ಕೆ ಹೇಳ್ತಾರೆ ನಾವು, ಇನ್ನೊಬ್ರಿಗೆ ನೀವು ವಿಷಯಗಳನ್ನ ಈಸಿ ಮಾಡ್ತಿರ್ತೀರಲ್ಲ, ದಟ್ ಇಸ್ ವೆರಿ ಯು ಬಿಕಮ್ ಗ್ರೇಟ್. ಏನೋ ಒಂದು ತೊಂದರೆ ಇದೆ ಅವ್ನ ಮನಸ್ಸಲ್ಲಿ, ನಾವು ಅದನ್ನು ಸಾಲ್ವ್ ಮಾಡ್ಬಿಡೋಣ ಅಂತ ಅನ್ಸೋದಿದೆಯಲ್ಲ,
ಅದು ಇನ್ನೊಂದು ಘಟನೆ ಇದೆ ರಜನಿ ಬಗ್ಗೆ, ಅದು ಬರ್ದಿದ್ದೀನಿ ನಮ್ಮ ಬುಕ್ಕಲ್ಲಿ, ಎಲ್ಲರೂ ಹೇಳ್ಬಿಟ್ರೆ ಕಷ್ಟ, ಬುಕ್ ತೊಗೊಂಡು ಓದ್ಬೇಕು ನೀವು ಕೆಲವು ವಿಷಯಗಳನ್ನ. ಹಾಗೆ ಆ ಥರ ನನಗೆ ತುಂಬ ಇನ್ಸ್ಪೈರ್ ಆದ ವಿಷಯಗಳು ಆ ಥರ ಬರೆದೆ. ಏನೋ ನಿಮ್ಮ ಬ್ಲಾಗ್ಗಳೆಲ್ಲ ಬರ್ಕೋತಿದ್ರಲ್ಲ, ಸೊ ಅದನ್ನು ಈ ಬುಕ್ಕಲ್ಲೂ ನೀವು ಪ್ರತಿ ಪೇಜು ಚಾಪ್ಟರ್ ಸ್ಟಾರ್ಟಿಂಗ್ ಆಗೋಕ್ಕಿಂತ ಮುಂಚೆ ಒಂದೊಂದು ನೀವು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಮತ್ತು ಏನೋ ಒಂದು ನುಡಿ ಹೇಳ್ಬೋದು, ಇಲ್ಲ ಲೈಫ್ಗೆ ಏನು ಬೇಕೋ ಅದನ್ನು ಹೇಳ್ಬೋದು. ಸೊ ಅದೆಲ್ಲ ಅಲ್ಲಿರೋದೇ ತೊಗೊಂಡು ಹಾಕಿರೋದೆಲ್ಲ ಹೊಸದಾಗಿ ಕ್ರಿಯೇಟ್ ಮಾಡಿದೆ. ಎಷ್ಟೊಂದು ಅಲ್ಲೂ ಇದೆ, ಆ ಬ್ಲಾಗಲ್ಲೂ ಇದೆ. ಆ್ಯಕ್ಚುಲಿ ಒರಿಜಿನಲಿ ಸ್ಟಾರ್ಟ್ ಅದು ಬ್ಲಾಗ್ ಅಲ್ವಾ, ಆ ಬ್ಲಾಗ್ ನಾನು ಯಾರಿಗೂ ಹೇಳಿಲ್ಲ, ಯಾಕಂದ್ರೆ ಕೊನೆಗೆ ಇದು ಬುಕ್ ಆಗಿ ಬರುತ್ತೆ ಅಂತ ಗೊತ್ತಿದ್ದು ನನಗೆ. ಜಸ್ಟ್ ಅ ರೆಕಾರ್ಡಿಂಗ್ ಸಿಸ್ಟಮ್. ನನಗೆ ಹೊಸ ವಿಷಯಗಳು ಭಾಳ ಇದೆ ಅದರಲ್ಲಿ, ಕೆಲವು ಬ್ಲಾಗಲ್ಲಿ ಬಂದಿರೋದು ಇದೆ, ಆ ಥರ ಇದೆ. ಆ್ಯಂಡ್ ನೀವು ಈಗ ಇನ್ನೊಂದು ವಿಷಯ ಹೇಳ್ತಿದ್ದೀರ, ಅದೇ ನನಗೆ ಅನಿಸ್ತಾ ಇತ್ತು, ಇದು ಬರೀತಿರ್ಬೇಕಾದ್ರೆ ಸರ್ ಈ ಕಡೆ ಇಲಿಸ್ಟ್ರೇಷನ್ಸು, ಈ ಕಡೆ ವರ್ಡ್ ಪ್ಲೇ ಅದೆಲ್ಲ ಇದ್ದರೂ ಕೂಡ ನೀವು ಹೇಳಿದ್ರಿ ಇಲ್ಲಿ ಎಷ್ಟೊಂದು ನಿಮ್ಮ ಮನಸ್ಸಲ್ಲಿ ಕಾಡ್ತಿರುವಂಥ ಪ್ರಶ್ನೆಗೆ ಉತ್ತರ ಸಿಗ್ಬೋದು ನನಗೆ ಅನ್ಸುತ್ತೆ. ಬಿಕಾಸ್ ನಿಮಗೆ ಕಾಡ್ತಿರೋ ಅದೇ ಪ್ರಶ್ನೆ ನನಗೆ ಕಾಡ್ತಿತ್ತು ಇವತ್ತಲ್ಲ, ನೆನ್ನೆ ಆಗಿರ್ಬೋದು ಅಥವಾ ಏನೋ ಒಂದು, ಇಟ್ಸ್ ಆಲ್ ಸೇಮ್ ತಾನೆ, ಎಲ್ಲರ ಜೀವನ ಆ್ಯಕ್ಚುಲಿ ಸೇಮ್. ಅದು ಪ್ರಾಬ್ಲಮ್ ಏನಿರ್ಬೋದು ಅಂದರೆ ನನ್ನ ಬಾಸ್ ನೋಡಿ ನಾನು ಮರ್ಯಾದನೆ ಕೊಡಲ್ಲ, ಇಷ್ಟು ಕಷ್ಟಪಡ್ತೀನಿ, ನಾನು ಏನು ಕೇರೆ ಮಾಡಲ್ಲ ಅಂತ ನಿಮ್ಗೆ ಅನಿಸಿರ್ಬೋದು. ಅಥವಾ ನನ್ನ ಹೆಂಡತಿ ಯಾಕೆ ಆಯ್ತು ಕಿರ್ಕೊಳ ಕೊಡ್ತಾಳೆ ನಾನು ಅಂತ ಅನಿಸಿರ್ಬೋದು ನಿಮಗೆ. ಏನೋ ಒಂದಿರ್ಬೋದು, ಅಣ್ಣ ತಮ್ಮ ಇಷ್ಟು ಹೆಲ್ಪ್ ಮಾಡಿದ್ದೀನಿ ಅವನಿಗೆ, ನಾನು ವಾಪಸ್ ದ್ರೋಹ ಮಾಡ್ಬಿಡಲ್ಲ ಅಂತ ಯಾರ ಬಗ್ಗೆ ನಿಮ್ಗೆ ಅನಿಸ್ಬೋದು. ಅದೆಲ್ಲವೂ ಎಲ್ಲರ ಲೈಫಲ್ಲಿ ನಡೆದಿರುತ್ತೆ, ಒಂದು ಹಂತದಲ್ಲಿ ನಡೆದಿರುತ್ತೆ. ಅದು ನನ್ನ ಲೈಫಲ್ಲಿ ನಡೆದಾಗ ಅದಕ್ಕೆ ಸಿಕ್ಕಿದಂಥ ಪರಿಹಾರನ ನನ್ನ ರೀತಿಯಲ್ಲಿ ಹೇಳಿದ್ದೀನಿ ಅಷ್ಟೇ. ವಿತ್ ದಟ್ ಇನ್ಸಿಡೆಂಟ್ ವೆರಿ ಶಾರ್ಟ್ ವೇ, ಆ ಫನ್ನನ್ನು ಎಲ್ಲೂ ಬಿಡಬಾರ್ದು ಅಂತ ಆ ಎಂಟರ್ಟೈನ್ಮೆಂಟ್ ಆ್ಯಂಗಲ್ ಇಟ್ಕೊಂಡೇ ಮಾಡಿದ್ದೀವಿ ಅಷ್ಟೇ. ರಿಯಲಿ ನೈಸ್. ಈ ಬುಕ್ ಜೊತೆ ಆ ಫೋಟೋಸು, ಆ ಟೆಕ್ಸ್ಟು, ಚಾಟ್ ಮಾಡೋ ಟೆಕ್ಸ್ಟ್ ಯೂಸ್ ಮಾಡಿದಾರೆ, ನಿಜ ತುಂಬ ಚೆನ್ನಾಗಿದೆ. ಈ ಬುಕ್ ಬಗ್ಗೆ ಇನ್ನೂ ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋಣ ಮತ್ತೊಂದು ಚಿಕ್ಕ ಬ್ರೇಕ್ನ ನಂತರ.